Hello everyone, I am Akash, student of Interface College. Previous class we will discuss about functions, purpose and ಮತ್ತೆ ಫಂಕ್ಷನ್ ಒಂದು ಪರ್ಪಸ್ ಮತ್ತು ಒಂದು ಸಿಂಪಲ್ ಎಕ್ಸಾಂಪಲ್ ಒಂದು ಸಿಂಟೆಕ್ಸ್ ನೋಡ್ತಾ ಹೋಗಿದ್ವಿ. ಟುಡೇ ವಿಲ್ ಡಿಸ್ಕಸ್ ಅಬೌಟ್ ಫಂಕ್ಷನ್ಸಲ್ಲಿ 4 ಕೇಸಸ್ ಬರ್ತಾ ಹೋಗುತ್ತೆ. ಆ ಕೇಸಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಈ ಸಿ ಪ್ರೋಗ್ರಾಮ್ ವಿಲ್ ವಿ ಟೇಕ್ ಅಬೌಟ್ 4 ಕೇಸಸ್ ಫಂಕ್ಷನ್ ಎಕ್ಸ್ಪ್ಲನೇಷನ್ ಅಂದರೆ ಈ ಫಂಕ್ಷನಲ್ಲಿ ಯಾವಾಗ 4 ಕೇಸಸ್ನಲ್ಲಿ ಯಾವ ಥರ ಎಕ್ಸ್ಪ್ಲೇನ್ ಆಗುತ್ತೆ ಹೋಗುತ್ತೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಡಿಫ್ರೆಂಟ್ ಸಿನಾರಿಯೋಸ್ ರಿಲೇಟೆಡ್ ಟು ಫಂಕ್ಷನ್ಸ್ ಇನ್ ಸಿ 4 ಕೇಸಸ್ ಎಕ್ಸ್ಪ್ಲೇನ್ ಕಾಮನ್ಲಿ ಫಂಕ್ಷನ್ ಬಿಹೇವಿಯರ್ಸ್ ಸಿ ಅಂದರೆ ಕಾಮನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ 4 ಕೇಸಸ್. ಫಸ್ಟ್ನೇ ಕೇಸಸ್ ಯಾವುದು ಅಂದರೆ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಆ್ಯಂಡ್ ನೋ ರಿಟರ್ನ್. ಈ ಫಸ್ಟ್ನೇ ಕೇಸಸ್ಸಲ್ಲಿ ನೋ ಆರ್ಗ್ಯುಮೆಂಟ್ ಇರೋಲ್ಲ ಮತ್ತು ನೋ ರಿಟರ್ನ್ ವ್ಯಾಲ್ಯೂ ಮಾಡಿ ಯಾವುದು ರಿಟರ್ನು ಮಾಡಲ್ಲ ಮತ್ತು ಯಾವ ಆರ್ಗ್ಯುಮೆಂಟು ತಗೊಂಡಿರಲ್ಲ. This type of a function does not take any input argument, does not take any out return value. ಯಾವ ರಿಟರ್ನ್ ವ್ಯಾಲ್ಯೂ ತಗೊಂಡು ಮತ್ತು ಯಾವ ಆರ್ಗ್ಯುಮೆಂಟ್ ತಗೊಂಡಿರ್ತೀವಿ ನೋ ರಿಟರ್ನ್ ವ್ಯಾಲ್ಯೂ ನಾವು ತಗೊಂಡು ಹೋಗೋಣ. ಮತ್ತು ಎಕ್ಸಾಂಪಲ್ ನೋಡ್ಕೋಣ. ಆ್ಯಸ್ ಇಂಟ್ರೊಡ್ಯೂಸ್ ಪ್ರಿಪೋಸಿಷನ್ ಸ್ಟೇಟ್ಮೆಂಟ್ ಹಾಕಿದ್ರೆ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ನೋ ರಿಟರ್ನ್ ಯಾವ ರಿಟರ್ನ್ ವ್ಯಾಲ್ಯೂ ಇಲ್ಲ ಆರ್ಗ್ಯುಮೆಂಟು ಇಲ್ಲ. ವೈಡ್ ಅಂದರೆ ಖಾಲಿ ಏನೂ ಇರೋದಿಲ್ಲ ಮತ್ತು ಪ್ಯಾರಂಥಿಸ್ ಒಳಗಡೆ ಯಾವ ರಿಟರ್ನ್ ವ್ಯಾಲ್ಯೂ ಹಾಕ್ಕೊಂಡಿಲ್ಲ ಮತ್ತು ಯಾವ ಆರ್ಗ್ಯುಮೆಂಟು ಹಾಕ್ಕೊಂಡಿಲ್ಲ. ಪ್ರಿಂಟ್ಎಫ್ ಒಳಗಡೆ ಅಲೋ ದಿಸ್ ಮೆಸೇಜ್ ಫ್ರಮ್ಗೆ ಇಂದ ಫಂಕ್ಷನ್ ಅಂತ ಕೊಟ್ಟರೆ ಅದೇ ಥರ ಬರ್ತಾ ಹೋಗುತ್ತೆ. ಯಾವ ರಿಟರ್ನ್ ವ್ಯಾಲ್ಯೂ ಕೊಟ್ಟಿಲ್ಲ ಯಾವ ಆರ್ಗ್ಯುಮೆಂಟು ಕೊಟ್ಟಿರಲ್ಲ. ದಿಸ್ ಇಂಟ್ ಮೇನ್ ಫಂಕ್ಷನ್ ಒಳಗಡೆ ಪ್ರಿಂಟ್ ಮೆಸೇಜ್ ಅಂದರೆ ಪ್ರಿಂಟ್ ಆಗ್ತಾ ಹೋಗುತ್ತೆ ಅದೇ ಮೆಸೇಜಿಂದ. ಎಕ್ಸ್ಪ್ಲನೇಷನ್ ಅಂದರೆ ಪ್ರಿಂಟ್ ಮೆಸೇಜ್ ಇಟ್ ಟೇಕ್ಸ್ ನೋ ರಿಟರ್ನ್ ವ್ಯಾಲ್ಯೂಸ್ ನೋ ಅಂದರೆ ಈ ಪ್ರಿಂಟ್ ಮೆಸೇಜ್ ಒಳಗಡೆ ಯಾವ ರಿಟರ್ನ್ ವ್ಯಾಲ್ಯೂ ಇಲ್ಲ ಯಾವ ಆರ್ಗ್ಯುಮೆಂಟು ತೊಗೊಂಡಿಲ್ಲ. ಇಟ್ ಸಿಂಪ್ಲಿ ಪ್ರಿಂಟ್ಸ್ ಮೆಸೇಜ್ ಕನ್ಸೋಲ್ ಅಂದರೆ ಇದು ಪ್ರಿಂಟ್ ಆಗ್ತಾ ಹೋಗುತ್ತೆ. ಸುಮ್ಮನೆ ಏನು ಪ್ರಿಂಟ್ ಮಾಡುತ್ತೆ ಅಷ್ಟೇ, ಯಾವ ರಿಟರ್ನ್ ವ್ಯಾಲ್ಯೂ ನೋ ಆರ್ಗ್ಯುಮೆಂಟು ತೊಗೊಂಡಿರಲ್ಲ. ಸೆಕೆಂಡ್ ಒನ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಬಟ್ ನೋ ರಿಟರ್ನ್ ವ್ಯಾಲ್ಯೂಸ್ ಅಂದರೆ ದಿಸ್ ಫಂಕ್ಷನ್ಸ್ ಟೇಕ್ಸ್ ಇನ್ಪುಟ್ ಆರ್ಗ್ಯುಮೆಂಟ್ ಬಟ್ ಡಸ್ ನಾಟ್ ಟೇಕ್ ರಿಟರ್ನ್ ವ್ಯಾಲ್ಯೂ ಎನಿ ಅಂದರೆ ಈ ಆರ್ಗ್ಯುಮೆಂಟ್ ತಗೊಳುತ್ತೆ ಮತ್ತು ರಿಟರ್ನ್ ವ್ಯಾಲ್ಯೂ ತಗೊಳ್ತಾ ಹೋಗಲ್ಲ. ಈ ಫಂಕ್ಷನ್ ಎರಡನೇ ಫಂಕ್ಷನ್. ಆ್ಯಸ್ ಇನ್ಕ್ಲೂಡ್ ಎಸ್ಟಿಒಡೇಟೆಡ್ ಪ್ರಿಪೋಸಿಷನ್ ಸ್ಟೇಟ್ಮೆಂಟ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಬಟ್ ನೋ ರಿಟರ್ನ್ ವ್ಯಾಲ್ಯೂಸ್ ಅಂದರೆ ವೈಡ್ ಒಳಗಡೆ ಏನೂ ಇರೋದಿಲ್ಲ ಅದೇ ಆರ್ಗ್ಯುಮೆಂಟ್. ಬಟ್ ರಿಟರ್ನ್ ಏನೂ ಮಾಡ್ತಾ ಹೋಗಲ್ಲ ಅದೇ ಪ್ಯಾರೆಂಟ್ ಆರ್ಗ್ಯುಮೆಂಟ್ಸ್ ತಗೊಂಡು ಇಂಟ್ ಎ ಮತ್ತು ಇಂಟ್ ಬಿ ತಗೊಂಡು ಹೋಗುತ್ತೆ. ಪ್ರಿಂಟ್ಎಫ್ ಒಳಗಡೆ ಒಂದು ಸಮ್ ಮಾಡಬೇಕಂದ್ರೆ ಪ್ರಿಂಟ್ಎಫ್ ಇಂದ ಸಮ್ ಪರ್ಸೆಂಟೇಜ್ ಡಿ ಆ್ಯಂಡ್ ವ್ಯಾಲ್ಯೂ ಅಸೈನ್ ಮಾಡ್ತಾ ಹೋಗುತ್ತೆ ಮತ್ತು ಪ್ಲಸ್ ಆಗಿ ನಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಇದ್ರೊಳಗಡೆ ಹೆಂಗಂದರೆ ಇಂಟ್ ಮೇನ್ ಒಳಗಡೆ ಪ್ರಿಂಟ್ ಸಮ್ ಮಾಡಿ 5 ಮತ್ತು 3ನ ಖಾಲಿ ಫಂಕ್ಷನ್ ಒಳಗಡೆ ಆರ್ಗ್ಯುಮೆಂಟ್ಸ್ ಹಾಕಿದ ಮೇಲೆ ಅದು ನಮಗೆ 5 ಮತ್ತು 3ನ ಪ್ಲಸ್ ಮಾಡಿ ಕೊಡ್ತಾ ಹೋಗುತ್ತೆ. ಈ ಇದರಲ್ಲಿ ಎಕ್ಸ್ಪ್ಲನೇಷನ್ ಅಂದರೆ ಪ್ರಿಂಟ್ ಸಮ್ ಇಂಟ್ ಎ ಇಂಟ್ ಬಿ ಅಕ್ಸೆಪ್ಟ್ 2 ಇಂಟಿಜರ್ಸ್ ಅಕ್ಸೆಪ್ಟ್ 2 ಇಂಟಿಜರ್ಸ್ ತಗೊಂಡು ನಮಗೆ ಸಮ್ ಮಾಡಿ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಇಟ್ ಇಸ್ ನಾಟ್ ರಿಟರ್ನ್ ಮಾಡ್ತಾ ಹೋಗಲ್ಲ ಆದರೆ ಪ್ಯಾರಂಥಿಸ್ ಒಳಗಡೆ ವ್ಯಾಲ್ಯೂ ಕೊಡ್ತಾ ಹೋದರೆ ನಮಗೆ ಸಮ್ ಮಾಡಿ ಪ್ರಿಂಟ್ ಮಾಡಿ ಕೊಡ್ತಾ ಹೋಗುತ್ತೆ ಅಷ್ಟೇ. ಥರ್ಡ್ ಒನ್ ಈ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಬಟ್ ರಿಟರ್ನ್ ವ್ಯಾಲ್ಯೂಸ್ ಅಂದರೆ ಆರ್ಗ್ಯುಮೆಂಟ್ಸ್ ಇರಲ್ಲ ರಿಟರ್ನ್ ವ್ಯಾಲ್ಯೂಸ್ ಇರ್ತಾ ಹೋಗುತ್ತೆ. ದಿಸ್ ಟೈಪ್ ಫಂಕ್ಷನ್ ಡಸ್ ನಾಟ್ ಟೇಕ್ ಎನಿ ಆರ್ಗ್ಯುಮೆಂಟ್ಸ್ ಬಟ್ ರಿಟರ್ನ್ ವ್ಯಾಲ್ಯೂಸ್ ಇರುತ್ತೆ ಆರ್ಗ್ಯುಮೆಂಟ್ಸ್ ಇರೋದಿಲ್ಲ. As included STORATED preposition statement function no arguments but return values ಅಂದರೆ ಈ ಗೆಟ್ ನಂಬರ್ ಅಂದರೆ ಪ್ಯಾರಂಥಿಸ್ ಒಳಗಡೆ ಏನು ತಗೊಂತ ಹೋಗಲ್ಲ ಇಂಟ್ ರಿಟರ್ನ್ ಮಾಡ್ತಾ ಹೋಗುತ್ತೆ ಅಷ್ಟೇ. 42ನ ರಿಟರ್ನ್ ಮಾಡ್ತಾ ಹೋಗುತ್ತೆ ನಮಗೆ ಇಂಟಿಜರ್ ಒಳಗಡೆ. ಇಂಟ್ ನಂಬರ್ ಗೆಟ್ ನಂಬರ್ ಅಂದರೆ ನಮಗೆ ರಿಟರ್ನ್ ಮಾಡ್ತಾ ಹೋಗುತ್ತೆ. ಪ್ರಿಂಟ್ಎಫ್ ಒಳಗಡೆ ದ ನಂಬರ್ ಈಸ್ ಪರ್ಸೆಂಟೇಜ್ ದಿ ಬ್ಲ್ಯಾಕ್ಲೆಸ್ ಹಾಕಿ ನಮಗೆ ಈ ಕಾಲಿಂಗ್ ಫಂಕ್ಷನ್ ಸ್ಟೋರಿಂಗ್ ದ ರಿಟರ್ನ್ ವ್ಯಾಲ್ಯೂ ಅಂದರೆ ಸ್ಟೋರ್ ಮಾಡ್ತಾ ಹೋಗುತ್ತೆ ರಿಟರ್ನ್ ಮಾಡ್ತಾ ಹೋಗುತ್ತೆ ನಮಗೆ. ಇದು ಗೆಟ್ ನಂಬರ್ ಟೇಕ್ಸ್ ನೋ ಆರ್ಗ್ಯುಮೆಂಟ್ ಯಾವ ಆರ್ಗ್ಯುಮೆಂಟ್ಸು ತಗೊತಿಲ್ಲ ರಿಟರ್ನ್ ವ್ಯಾಲ್ಯೂಸ್ ಇಂಟಿಜರ್ ವ್ಯಾಲ್ಯೂ ಟೇಕಿಂಗ್ 42 ತಗೊಂತ ಹೋಗುತ್ತೆ. ದ ರಿಲೇಟೆಡ್ ಟು ವ್ಯಾಲ್ಯೂ ಸ್ಟೋರ್ ದ ನಂಬರ್ ವೇರಿಯೇಬಲ್ ಮೇನ್ ಒಳಗಡೆ ನಮಗೆ ಮೇನ್ ಫಂಕ್ಷನ್ ಒಳಗಡೆ ಸ್ಟೋರ್ ಆಗ್ತಾ ಹೋಗುತ್ತೆ. ಫೋರ್ತ್ ಒನ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂಸ್. ಈ ಫೋರ್ತ್ ಕೇಸಸ್ನಲ್ಲಿ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಇರುತ್ತೆ ಮತ್ತು ರಿಟರ್ನ್ ವ್ಯಾಲ್ಯೂಸ್ ಇರ್ತಾ ಹೋಗುತ್ತೆ. ದಿಸ್ ಫಂಕ್ಷನ್ ಟೇಕ್ಸ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂಸ್ ಬೇಸ್ಡ್ ಆನ್ ದೋಸ್ ಆರ್ಗ್ಯುಮೆಂಟ್ಸ್ ಅದ್ರ ಪ್ರಕಾರ ತಾಂತ ಹೋಗುತ್ತೆ. ಎಕ್ಸಾಂಪಲ್ ಆ್ಯಸ್ ಇನ್ಕ್ಲೂಡ್ STORATED
ಪ್ರಿಪೋಸ್ ಸ್ಟೇಟ್ಮೆಂಟ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂಸ್ ಇರ್ತವೆ. ಇಂಟ್ ಮಲ್ಟಿಪ್ಲೈ ಆ್ಯಂಡ್ ಇಂಟು ತೊಗೊಂಡಿದೆ ನೋಡಿ, ವೈಡ್ ಇಲ್ಲ, ಇಂಟು ರಿಟರ್ನ್ ಮಾಡೋಕ್ಕೆ, ಮತ್ತು ಪ್ಯಾರೆಂಥಿಸ್ ಒಳಗಡೆ ಇಂಟ್ ಎಕ್ಸ್ ಮತ್ತು ಇಂಟ್ ವೈ ಇದು ರಿಟರ್ನ್ ಮಾಡ್ತಾ ಹೋಗುತ್ತೆ. ಇಂಟ್ ರಿಟರ್ನ್ ಎಕ್ಸ್ ಇಂಟು ವೈ ಅಂದರೆ ಆ ವ್ಯಾಲ್ಯೂ ಫಸ್ಟಿಗೆ ಕೊಟ್ಟಿರ್ತೀವಲ್ಲ ಅದನ್ನು ಇಂಟು ಮಾಡ್ತಾ ಹೋಗುತ್ತೆ ನಮಗೆ. ಅಂದರೆ ರಿಟರ್ನ್ ವ್ಯಾಲ್ಯೂ ಕೊಟ್ಟಿರ್ತೀವಿ ಮತ್ತು ಆರ್ಗ್ಯುಮೆಂಟ್ಸು ಕೊಟ್ಟಿರ್ತೀವಿ. ಇಂಟ್ ಮೇನ್ ಇಟ್ ರಿಸಲ್ಟ್ ಮಲ್ಟಿಪ್ಲೈ 4 ಮತ್ತು 5ನ ಇಂಟು ಕಾಲಿಂಗ್ ಫಂಕ್ಷನ್ ಆರ್ಗ್ಯುಮೆಂಟ್ಸ್ ಒಳಗಡೆ ಇಂಟು ಮಾಡಿ ಪ್ರಿಂಟ್ ಒಳಗಡೆ ಪ್ರಾಡಕ್ಟ್ ಹಾಕಿದರೆ ನಮಗೆ ಇಂಟು ಮಾಡಿ ಪ್ರಾಡಕ್ಟ್ ಸಮ್ ಕೊಡ್ತಾ ಹೋಗುತ್ತೆ. ಇದು ಮಲ್ಟಿಪ್ಲೈ ಇಂಟ್ ಎಕ್ಸ್ ಇಂಟ್ ಮತ್ತು ವೈ ಅಕ್ಸೆಪ್ಟ್ 2 ಇಂಟಿಜರ್ ಆರ್ಗ್ಯುಮೆಂಟ್ಸ್ ರಿಟರ್ನ್ ವ್ಯಾಲ್ಯೂ ಅಂದರೆ 2 ಇಂಟಿಜರ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ನಮಗೆ ಪ್ರಾಡಕ್ಟ್ ಮುಖಾಂತರ ಮಲ್ಟಿಪ್ಲೈ ಮಾಡಿ ನಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಈ 4th ಕೇಸಸ್ ಒಳಗಡೆ ರಿಟರ್ನ್ ವ್ಯಾಲ್ಯೂ ಸ್ಟೋರ್ ದ ರಿಸಲ್ಟ್ ಇನ್ ಮೇನ್ ಟು ಪ್ರಾಡಕ್ಟ್ ಪ್ರಿಂಟ್ ಅಂದರೆ ಮೇನ್ ಒಳಗಡೆ ಸ್ಟೋರ್ ಆಗಿ ನಮಗೆ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ನೋ ಆರ್ಗ್ಯುಮೆಂಟ್ಸ್ ನೋ ರಿಟರ್ನ್ ವ್ಯಾಲ್ಯೂ ಯೂಸ್ ಟು ಆಪ್ಷನ್ ಡಸ್ ನಾಟ್ ರಿಕ್ವೈರ್ ಟು ಅಂದರೆ ಫಸ್ಟ್ನೇ ಕೇಸಲ್ಲಿ ಇನ್ಪುಟ್ ತಗೊಳ್ಳೋದ ಮತ್ತು ಔಟ್ಪುಟ್ ತಗೊಳ್ತಾ ಹೋಗಲ್ಲ. ಆರ್ಗ್ಯುಮೆಂಟ್ಸ್ ನೋ ರಿಟರ್ನ್ ವ್ಯಾಲ್ಯೂ ಅಂದರೆ ಯೂಸ್ ಟು ಹೌ ವಾಂಟ್ ಟು ಪ್ರೊಸೆಸ್ ಇನ್ಪುಟ್ ಡಸ್ ನಾಟ್ ನೀಡ್ ಅಂದರೆ ಯಾವ ಥರ ಇನ್ಪುಟ್ ತೊಗೊತೀವಿ ಮತ್ತು ಇದರಲ್ಲಿ ಇದನ್ನು ತಗೊಂತ ಹೋಗಲ್ಲ. ಡಸ್ ನಾಟ್ ನೀಡ್ ಟು ರಿಸಲ್ಟ್ ತಗೊಂತ ಹೋಗಲ್ಲ. ಪ್ರೊಸೆಸ್ ಇನ್ಪುಟ್ ಡಸಂಟ್ ನೀಡ್ ಟು ರಿಸಲ್ಟ್. ನೋ ಆರ್ಗ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂ ಯೂಸ್ ಟು ವೆನ್ ಯು ನೀಡ್ ವ್ಯಾಲ್ಯೂ ಬಟ್ ನಾಟ್ ರಿಕ್ವೈರ್ಡ್ ಇನ್ಪುಟ್ ತಗೊಂತ ಹೋಗಲ್ಲ. ಆರ್ಗ್ಯುಮೆಂಟ್ಸ್ ರಿಟರ್ನ್ ವ್ಯಾಲ್ಯೂ ಇದರಲ್ಲಿ ಆರ್ಗ್ಯುಮೆಂಟ್ಸ್ ಮತ್ತು ರಿಟರ್ನ್ ವ್ಯಾಲ್ಯೂಸ್ ಎರಡು ಯೂಸ್ ಟು ಆಪರೇಷನ್ ರಿಕ್ವೈರ್ ಇನ್ಪುಟ್ ಪ್ರೊಡ್ಯೂಸ್ ಅನ್ನು ಔಟ್ಪುಟ್ ಅಂದರೆ ರಿಕ್ವೈರ್ ಮಾಡ್ತಾ ಹೋಗುತ್ತೆ. ಅದನ್ನು ಇರಬೇಕು, ಆರ್ಗ್ಯುಮೆಂಟ್ಸ್ ಇರಬೇಕು ಮತ್ತು ರಿಟರ್ನ್ ವ್ಯಾಲ್ಯೂ ಇರಬೇಕು. ಈ ಫಂಕ್ಷನ್ 4 ಕೇಸ್ ಹಾಕೊಂಡು ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಇದೆ, ಅದನ್ನು ನೋಡ್ತಾ ಹೋಗೋಣ. ದಿಸ್ ಇಸ್ ಒಂದು ಸಿಂಪಲ್ ಎಕ್ಸಾಂಪಲ್. ಇದರಲ್ಲೂ ಅಷ್ಟೇ ವೈಡ್ ಒಳಗೆ ಫಂಕ್ಷನ್ ಮುಖಾಂತರ ಮಾಡಿರೋದು. ಮೈನ್ ಫಂಕ್ಷನ್ ಮತ್ತು ಕಾಲಿಂಗ್ ಫಂಕ್ಷನ್ ಮತ್ತು ಸಬ್ ಫಂಕ್ಷನ್ ಒಳಗಡೆ ವೈಡ್ ಡೂ ಸಮ್ ಮಾಡಿರೋದು ನೋಡಿ. ಫಸ್ಟ್ನೇದು ವೈಡ್ ಏನು ರಿಟರ್ನ್ ಮಾಡ್ತಿಲ್ಲ ಮತ್ತು ಏನು ಆರ್ಗ್ಯುಮೆಂಟ್ಸ್ ಇಲ್ಲ. ಆರ್ಗ್ಯುಮೆಂಟ್ಸ್ ಮತ್ತು ಇದರಲ್ಲೂ ಅಷ್ಟೇ ಏನು ರಿಟರ್ನು ಮಾಡ್ತಿಲ್ಲ, ಆರ್ಗ್ಯುಮೆಂಟ್ಸ್ ಇದ್ದಾವೆ. ಮತ್ತು ಇದರಲ್ಲಿ ರಿಟರ್ನ್ ವ್ಯಾಲ್ಯೂಸ್ ಇದೆ, ಪ್ಯಾರಾಥಿಸ್ ಒಳಗಡೆ ಏನೂ ಇಲ್ಲ. ಇಲ್ಲೂ ಅಷ್ಟೇ ಇಂಟು ರಿಟರ್ನ್ ಮಾಡ್ತಿದೆ, ಪ್ಯಾರಾಥಿಸ್ ಒಳಗಡೆ ಇದೆ. ಇದು 4 ಕೇಸಸ್ ಹಾಕ್ಕೊಂಡು ಸಮ್ ಮಾಡ್ತಿರೋದು ಅಷ್ಟೇ. ಕಮ್ಸಿ ಒಂದು ರಿಸಲ್ಟ್ ನೋಡ್ಕೊಂಡು ಸಮ್ ಆಗಿ ನಮಗೆ ಹೊರಗಡೆ ಬರ್ತದೆ ಅಷ್ಟೇ. ದಿಸ್ ಇಸ್ ದ ಔಟ್ಪುಟ್ ಆಫ್ ದಿಸ್ ಸಿಂಪಲ್ ಪ್ರೋಗ್ರಾಮ್ ಫಂಕ್ಷನ್ 4 ಕೇಸಸ್. 4ನೇದು 10 ಇತ್ತು ಫಸ್ಟ್ನೇ ಕೇಸ್, ರಿಸಲ್ಟ್ ನಮಗೆ ಬಂತು 20. 2ನೇದು ಇದಾಗಿ ಪ್ಲಸ್ ಆಗಿ 48 ಬಂತು. 3rd ಒನ್ ಇದು ಅಷ್ಟೇ 30 20 ಅದು ನಮಗೆ ಸಮ್ ಆಗಿ 50 ಬಂತು. ಇದು ಅಷ್ಟೇ ಯಾರು ರಿಟರ್ನ್ ಮಾಡ್ತೀವಿ, ಇದನ್ನು ಅಷ್ಟೇ ರಿಟರ್ನ್ ಮಾಡ್ತೀವಿ ಮತ್ತು ಇದು ರಿಟರ್ನ್ ಮಾಡ್ತಿಲ್ಲ, ಆರ್ಗ್ಯುಮೆಂಟ್ ಕೊಟ್ಟಿರಲಿಲ್ಲ ಅಂದರೆ ಲಾಸ್ಟ್ನಲ್ಲಿ 60 ಬಂತು ಆನ್ಸರ್. ದಿಸ್ ಇಸ್ ದ ಸಿಂಪಲ್ ಪ್ರೋಗ್ರಾಮ್ ಆಫ್ ಫಂಕ್ಷನ್ 4 ಕೇಸಸ್ ಯೂಸ್ ಮಾಡ್ಕೊಂಡು ಮಾಡೋದು. ಓಕೆ ಅಲ್ಲ, ಥ್ಯಾಂಕ್ ಯು.